ಹಾಯ್ ಹಲೋ ವೆಲ್ಕಮ್ ಟು ನಾವು ನಮ್ಮ ಜೀವನ ಫ್ರೆಂಡ್ಸ್. ಇವತ್ತು ನಾವು ಮಾವಿನಕಾಯಿ ಚಟ್ನಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಮಾವಿನಕಾಯಿ ನೀಟಾಗಿ ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ನಾನು ಮಧ್ಯಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅದರೊಳಗೆ ಓಟೆ ಇರುತ್ತೆ. ಆ ಥರ ಅದನ್ನು ನಾವು ಹಾಕ್ಬಿಟ್ರೆ ಅದು ಉಗುರು ಬಂದುಬಿಡುತ್ತೆ, ಚಟ್ನಿ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಆ ಓಟೆನ ತೆಗೆದಾಕ್ತಾಯಿದ್ದೀನಿ. ತೆಗೆದುಬಿಟ್ಟು ಅದನ್ನು ಒಂದು ಪ್ಲೇಟ್ಗೆ ನೀಟಾಗಿ ತುರ್ಕೊತಾ ಇದ್ದೀನಿ. ಉಂಡೆ ಇದ್ದರೆ ಸ್ವಲ್ಪ ತುರಿಯೋದು ಕಷ್ಟ ಆಗುತ್ತೆ, ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಫಾಸ್ಟಾಗಿ ತುರಿಬೋದು. ನೋಡಿ ಫ್ರೆಂಡ್ಸ್, ನಾನೀಗೆಲ್ಲ ಒಂದು ಪ್ಲೇಟ್ಗೆ ನೀಟಾಗಿ ತುರ್ಕೊಂಡು ಮಾವಿನಕಾಯಿ ತುರಿ ತರಿಯಾಗಿ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ತೋರಿಸ್ತೀನಿ. ಫಸ್ಟು ಕೊತ್ತಂಬರಿ, ಜೀರಿಗೆ, ಉಪ್ಪು, ಸ್ವಲ್ಪ ಬೆಲ್ಲ, ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಅರಿಶಿನದ ಪುಡಿ. ಇದನ್ನೆಲ್ಲ ಇವೆಲ್ಲ ನಾವು ಚಟ್ನಿಗೆ ಹಾಕೋಣ. ಈಗ ಎಲ್ಲ ಜಾರ್ಗೆ ಹಾಕ್ಬಿಡೋಣ. ಮಾವಿನಕಾಯಿ ಚಟ್ನಿನ ನೀವು ರೈಸ್ಗೆ, ಬಿಸಿ ರೈಸಿಗೆ ಹಾಕ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ. ಅಥವಾ ಊಟಕ್ಕೆ ಉಪ್ಪಿನಕಾಯಿ ಟೈಪ್ ಆದರೂ ತಿಂದರೂ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ಸೀಸನಿಗೆ ಫುಡ್ಡು. ಈ ಸೀಸನ್ ಬಿಟ್ಟರೆ ಮತ್ತು ಬೇರೆ ಸೀಸನಲ್ಲಿ ನಾವು ಅದನ್ನು ಮಾಡೋಕ್ಕಾಗಲ್ಲ. ಸೊ ಮಾಡ್ಕೊಳ್ಳಿ. ನೋಡಿ, ನಾನೊಂದು ಜಾರ್ಗೆ ಎಲ್ಲ ಹಾಕಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ನಾವು ಇದನ್ನು ಗ್ರೈಂಡ್ರ್ ಮಾಡೋಣ. ಈಗ ಗ್ರೈಂಡ್ರ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು, ನಾವು ಇದಕ್ಕೆ ಯಾವುದೇ ಥರ ನೀರು ಹಾಕಬಾರ್ದು. ಯಾಕಂದರೆ ಮಾವಿನಕಾಯಲ್ಲಿ ವಾಟರ್ ಕಂಟೆಂಟ್ ತುಂಬ ಇರುತ್ತೆ. ಹಾಗಾಗಿ ಅದಕ್ಕೆ ನಾವು ನೀರಿನ ಅವಶ್ಯಕತೆ ಇರಲ್ಲ. ಹಾಗೆ ಗ್ರೈಂಡ್ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಖಾರ ಎಕ್ಸೆಸ್ಸಾಗಿ ಸ್ವಲ್ಪ ಖಾರ ತಿನ್ನೋರು ಮೆಣಸಿನ್ಕಾಯಿನ ರೈಸ್ ಮಾಡ್ಕೋಬೋದು. ನೋಡಿ, ತುಂಬ ಯಮ್ಮಿಯಾಗಿದೆ. ಆಹಾ, ತುಂಬ ಸೂಪರಾಗಿ ಬಂದಿದೆ. ಇದನ್ನು ಬೇಕಾದವರು ಸ್ವಲ್ಪ ಇದಕ್ಕೆ ಒಗ್ಗರಣೆ ಕೊಟ್ಕೋಬೋದು. ಸಾಸಿವೆ, ಇಂಗು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೋಬೋದು. ನಾನು ಇದನ್ನು ಸ್ವಲ್ಪ ರೈಸ್ಗೆ ಹಾಕ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ ಯಾವ ರೀತಿ ಇದೆ ಅಂತ. ವಾವ್, ತುಂಬ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.